ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ನಾನಿವತ್ತು ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ದೇವ್ರ ಮನೆ ಬಗ್ಗೆ ಹೇಳ್ತಾ ಇದ್ದೀನಿ. ನನಗಂತೂ ಇದು ತುಂಬಾ ಇಷ್ಟ, ಈ ದೇವ್ರ ಮನೆ ಅಂತಂದರೆ. ಏಕೆಂದರೆ ನಾವೇ ಇದು ನಾವು ಓನಾಗಿ ಮಾಡಿಸ್ಕೊಂಡಿದ್ದು, ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡ್ವಿ. ಇಲ್ಲಿ ತುಂಬಾ ಮೆಮೊರೀಸ್ ಇದೆ ನನಗಂತೂ. ಇಲ್ಲಿ ನಾನು ಒಂದೊಂದೇ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಲೈಕ್ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ದೇವ್ರ ಮನೆ ಇವತ್ತು ಡೀಪ್ ಕ್ಲೀನಿಂಗ್ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ನಾನಿಲ್ಲಿ ಆಲ್ಮೋಸ್ಟು ಒಂದು 20 ಡೇಸ್ಗೆಲ್ಲ ಒಂದು ಸರಿ ಮಾಡ್ಕೋತೀನಿ. ಏಕೆಂದರೆ ನಾವು ಗಂಧದ ಕಡ್ಡಿ ಹಚ್ಚೋದಾಗ್ಬೋದು ಅಥವಾ ಕರ್ಪೂರ ಹಚ್ಚೋದಾಗ್ಬೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಮೇಲೆಲ್ಲ ಸ್ವಲ್ಪ ಧೂಳು ಕೂರೋದು ಮತ್ತು ಗೋಡೆಗಳ ಮೇಲೆಲ್ಲ ಸ್ವಲ್ಪ ಕಪ್ ಕಲೆಗಳು ಬರೋದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು 20 ಡೇಸ್ ಒನ್ಸ್ ಮಾಡ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ, ಕ್ಲೀನಾಗೂ ಇರುತ್ತೆ, ನಮಗೂ ಒಂದು ಪೀಸ್ಫುಲ್ ಥರ ಅಂತ ಅನಿಸುತ್ತೆ, ಪೂಜೆ ಮಾಡೋದಕ್ಕೂ ಏನೋ ಒಂದು ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಅಂದರೆ ಕೆಲಸ ಕಡಿಮೆ ಆಗುತ್ತೆ. 20 ದಿನಕ್ಕೊಂದ್ಸರಿ ನಾವು ಮಾಡ್ಕೊಂಬಿಟ್ಟಾಗ ನಮ್ಗೆ ಅಷ್ಟು ಕೆಲಸ ಹೆವಿ ಅಂತ ಅನಿಸಲ್ಲ, ಬೇಗನೆ ಮಾಡ್ಕೋಬೋದು. ಈಗ 20 ದಿನಕ್ಕೊಂದ್ಸರಿ ನಾವು ಮಾಡೋದ್ರಿಂದ, ಈಗ ನಾವು ತುಂಬ ದಿನ ಬಿಟ್ಟು ಮಾಡಿದಾಗ 2 ಅವರ್ಸ್ ತೊಗೊಳುತ್ತೆ ಟೈಮ್. ಬಟ್ ಇವಾಗ ಮಾಡಿದಾಗ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆಲಿ ನಮ್ಮದು ಡೀಪ್ ಕ್ಲೀನಿಂಗೇ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು 20 ಡೇಸ್ ಒನ್ಸು ಮಾಡ್ತೀನಿ. ನಾನಿಲ್ಲಿ ಎಲ್ಲನೂ ಕೂಡ ಫಸ್ಟು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಎಲ್ಲನೂ ಅಂತ ಅಂದರೆ ದೇವ್ರ ಸಾಮಾನುಗಳು ಏನೇನು ಇಟ್ಟಿದ್ದೀನಿ ಅದೆಲ್ಲನೂ ಕೂಡ ತೆಗೆದುಬಿಡ್ತೀನಿ. ಆನಂತರ ನಾನು ಕ್ಲೀನ್ ಮಾಡ್ಕೋತೀನಿ. ಬಟ್ ಇಲ್ಲಿ ನಾನು ಕಲಶ ಡೈಲಿ ಇಡೋದ್ರಿಂದ ಕಲಶದ ನೀರನ್ನ ನಾನು ಚೆಲ್ಲೋದಿಲ್ಲ, ಸುಮ್ಮನೆ ತೊಗೊಂಡೋಗ್ಬಿಟ್ಟು ಗಿಡಕ್ಕೆ ಹಾಕ್ಬಿಡಲ್ಲ. ಆ ನೀರನ್ನ ನಾವು ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು. ಅಂದರೆ ಅದು ವಿಳ್ಯದೆಲೆ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ತೆಗೆದು ಮೇಲ್ಗಡೆ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಇಡೀ ಮನೆಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ಏನಾದರೂ ಒಂದು ನೆಗೆಟಿವಿಟಿ, ನಮಗೆ ಗೊತ್ತಿಲ್ಲದಿರೋ ಏನಾದರೂ ಒಂದು ನೆಗೆಟಿವಿಟಿ ಇದ್ದರೆ ಹೋಗುತ್ತೆ. ಅಂದರೆ ದೇವರ ಆಶೀರ್ವಾದ ನಮ್ಮ ಮನೆ ಮೇಲೆ ಇರಲಿ ಅನ್ನೋ ಥರ ನಾವು ಆ ಥರ ಮಾಡೋದು. ನೀವು ಎಲ್ಲೇ ಗಮನಿಸಿ, ಯಾವಾಗಲೇ ಪೂಜೆ ಮಾಡಿಸಿ ನೀವು ಮನೆಗಳಿಗೆ ಆದ್ರೂ ಅಷ್ಟೇ, ಇವರು ಅರ್ಚಕರು ಬರ್ತಾರಲ್ಲ, ಸೊ ಅವರು ಕೂಡ ಹಾಗೆ ಮಾಡ್ತಾರೆ. ಈಗ ನೀವು ಸತ್ಯನಾರಾಯಣ ಪೂಜೆ ಮಾಡಿಸ್ಬೋದು ಅಥವಾ ಲಕ್ಷ್ಮೀ ದೇವಿ ಪೂಜೆ ಏನೇ ಮಾಡಿಸಿದ್ರು ಕೂಡ ಅವರು ಕೂಡ ಆ ಥರ ಮಾಡ್ತಾರೆ. ಇವಾಗ ನಾನಿಲ್ಲಿ ಫಸ್ಟು ಟೈಲ್ಸ್ಗಳನ್ನ ಒರೆಸ್ಕೊಂಬಂದ್ಬಿಡ್ತೀನಿ. ಯಾವಾಗಲೇ ಆಗಲಿ ಮೇಲಿಂದ ಕೆಳಗಡೆ ಬರಬೇಕು. ಯಾಕೆಂತಂದರೆ ನಾವು ಫಸ್ಟು ಮೇಲ್ಗಡೆ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಬಂದಾಗ ನೀಟಾಗಿ ಒಂದು ಸರಿ ಕ್ಲೀನ್ ಆಗುತ್ತೆ. ನಾವು ಕೆಳಗಡೆ ಮಾಡಿ ಮೇಲೆ ಹೋದಾಗ ಏನಾಗುತ್ತೆ, ಮೇಲ್ಗಡೆ ಧೂಳು ಮತ್ತು ಕೆಳಗಡೆ ಬೀಳುತ್ತೆ, ಅವಾಗ ಎರಡೆರಡು ಕೆಲಸ ಆಗುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರಿಗೆ ಜೆಲ್ ಬರುತ್ತೆ ನೋಡಿ, ನಿಮ್ಮದು ವಾಷಿಂಗ್ದು, ಅದನ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಇದು ಮಾಡಿಕೊಂಡು ಟೈಲ್ಸ್ನ ಒರೆಸ್ಕೊಂಡ್ರೆ ಆಯಿತು. ನಾನಿಲ್ಲಿ ತೇವದ ಬಟ್ಟೆ ಬಳಸ್ತಾ ಇಲ್ಲ. ಬಟ್ಟೆಗಳು ಬಳಸಿದ್ರೆ ಏನಾಗುತ್ತೆ ಅಂದರೆ ಅದು ಬರೆ ಥರ ಉಳ್ಕೊಂಬಿಡುತ್ತೆ. ಆವಾಗ ಕ್ಲೀನ್ ಮಾಡಿದ್ರು ನಮಗೆ ಅದು ನೀಟಾಗಿ ಕಾಣಿಸೋದಿಲ್ಲ, ಏನೋ ಒಂದೊಂಥರ ಅಲ್ಲಲ್ಲೇ ಏನೋ ಟ್ರೇಸ್ ಆಗ್ದಂಗೆ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಹಾಗಾಗಿ ಈ ರಬ್ಬರ್ ಶೀಟ್ಗಳು ಬರುತ್ತಲ್ಲ, ಆನ್ಲೈನಲ್ಲಿ ತರಿಸಿಟ್ಕೊಂಡಿರ್ತಾನಲ್ಲ, ಒಂದನ್ನು ನಾನು ದೇವ್ರ ಮನೆಗೆ ಅಂತಲೇ ಎತ್ತಿಟ್ಬಿಡ್ತೀನಿ. ಅದನ್ನೇನು ಬೇರೆ ಕಡೆ ನಾನು ಏನಕ್ಕೂ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಅದನ್ನು ದೇವ್ರ ಮನೆಗೆ ಮಾತ್ರ ಒರೆಸ್ಕೊಳ್ಳೋದಕ್ಕೆ ಬಳಸ್ಕೊತೀನಿ. ಈಗ ಗೋಡೆಗಳು ಟೈಲ್ಸ್ಗಳು ಬರುತ್ತಲ್ಲ, ಅದನ್ನೆಲ್ಲ ಒರೆಸ್ಕೊಳ್ಳೋದು ಮತ್ತು ಬಾಗಿಲುಗಳು ಇದೆಲ್ಲ ಒರೆಸ್ಕೊಂಡಾಗ ಏನಾಗುತ್ತೆ, ನೀರು ತುಂಬ ಅಬ್ಸರ್ವೇಷನ್ ಆಗೋಲ್ಲ ಗೋಡೆಗೆ ಆಗಲಿ ಮತ್ತು ಬಾಗಿಲಿಗೆ ಆಗಲಿ, ಆವಾಗ ಅದು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಮತ್ತು ಅದು ಒಂದು ಯೂಸ್ಫುಲ್ಲೇ. ಆವಾಗಲೇ ಹೇಳಿದಾಗೆ ನಾನು ಬಟ್ಟೆಗಳು ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂಥರ ಗರ್ಗರೆ ಥರ ಆಗಿಬಿಡುತ್ತೆ. ಆವಾಗ ನಮಗೆ ಇಷ್ಟ ಆಗೋಲ್ಲ, ಅದು ಏನೋ ಒಂಥರ ಅನಿಸುತ್ತೆ, ಕ್ಲೀನ್ ಮಾಡಿದ್ರೂ ಕ್ಲೀನ್ ಮಾಡಿಲ್ಲ ಥರ ಕಾಣಿಸೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಆ ಥರ ಮಾಡ್ಕೋತೀನಿ. ಇಲ್ಲಿ ಫೋಟೋಗಳನ್ನೆಲ್ಲ ನಾನು ಟಿಶ್ಯೂ ಪೇಪರಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು. ಇದಕ್ಕೂ ಕೂಡ ನಾನು ಬಟ್ಟೆನ ಬಳಸಲ್ಲ, ಯಾಕಂದರೆ ಅದು ಕೂಡ ಗ್ಲಾಸ್ ಇದೆ. ಗ್ಲಾಸ್ ಇದ್ದಾಗ ಏನಾಗುತ್ತೆ, ತೇವದ ಬಟ್ಟೆಗಳು ಬಳಸಿದಾಗ ಏನಾಗುತ್ತೆ, ಅದೇ ಒಂಥರ ಇದ್ರ ಥರ ಕಾಣಿಸುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟು ಫೋಟೋಗಳಿಗೆಲ್ಲ ಟಿಶ್ಯೂ ಪೇಪರ್ಸ್ಗಳನ್ನೇ ಯೂಸ್ ಮಾಡ್ಕೋತೀನಿ. ಟಿಶ್ಯೂ ಪೇಪರಲ್ಲೆಲ್ಲ ಇದು ಮಾಡಿಕೊಂಡು ಎಣ್ಣೆಗಳೇನಾದರೂ ಚೆಲ್ಲಿದರೆ ಅದರಲ್ಲೇ ಟಿಶ್ಯೂ ಪೇಪರಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆನಂತರ ನಾನಿಲ್ಲಿ ಕೆಳಗಡೆ 2 ಕಬೋರ್ಡ್ಗಳು ಮಾಡಿಸ್ಕೊಂಡಿದ್ದೀನಿ. ಕಬೋರ್ಡ್ಗಳು ಬಂದು ನಾವು ಥಿಂಗ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತಾರೆ. ಕೆಲವ್ರು ಏನಂತಾರೆ, ಮಾಡಿಸ್ಕೋಬಾರ್ದು, ಅದು ಒಳ್ಳೆಯದಲ್ಲ, ದೇವ್ರದ್ದು ಇದು ಮೇಲೆಲ್ಲ ಇಡ್ತೀರಾ, ಸೊ ಕೆಳಗಡೆ ಇಡಬಾರ್ದು ಹಾಗೆಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಆ ಥರ ಯಾವುದು ಇದುವರೆಗೂ ಆ ಥರ ಏನೂ ಆಗಿಲ್ಲ. ದೇವ್ರ ದಯೆ ಅಂತಲೇ ಅನ್ಕೋಬೋದು. ನಮಗೆಲ್ಲ ಒಳ್ಳೆಯದೇ ಆಗಿದೆ. ನಾನು ಹಂಗಾಗಿ ಅದಕ್ಕೆಲ್ಲ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಹೆಂಗಿದೆಯೋ ಹಾಗೇನೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಇರುವಂತಹ 2 ಕಬೋರ್ಡ್ಗಳ್ನೂ ಕೂಡ ನಾನು ಕ್ಲೀನ್ ಮಾಡಿಬಿಟ್ಟು ಏನೇ ದೇವ್ರ ಸಾಮಾನುಗಳಿದ್ರೂ ಅದರಲ್ಲೇ ಇಟ್ಕೊಂಡಿರ್ತೀನಿ. ಇದು ಕರ್ಪೂರ ಆಗಿರ್ಬೋದು ಮತ್ತು ಮ್ಯಾಚ್ ಬಾಕ್ಸ್ಗಳಾಗಿರ್ಬೋದು ಎಕ್ಸ್ಟ್ರಾ, ಮತ್ತು ಊದದ ಬತ್ತಿಗಳು, ನಾವೇನೇ ಎಕ್ಸ್ಟ್ರಾ ತಂದ್ರೂ ಅಲ್ಲಿ ನಾನು ಇಟ್ಕೋತೀನಿ. ಅದು ಒಂದು ಜಾಗ ಉಳ್ಕೊಳ್ಳುತ್ತೆ, ಯಾಕೆಂದರೆ ದೇವ್ರ ಮನೆ ಕೂಡ ನೀಟಾಗಿ ಕಾಣಿಸುತ್ತೆ ನಮಗೆ ಅಲ್ಲಿ ಇಟ್ಕೊಳ್ಳೋದ್ರಿಂದ.
ಮತ್ತು ನಮಗೂ ಒಂದು ನೀಟ್ನೆಸ್ ಆಗಿರುತ್ತೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ಎಲ್ಲನೂ ಕೂಡ ಕ್ಲೀನ್ ಮಾಡಿ ಅಲ್ಲಿ ಬುಕ್ಸ್ಗಳ್ನೂ ಕೂಡ ನಾನು ಕೆಲವು ಬುಕ್ಸ್ಗಳನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೇನಾದರೂ ಒಂದು ವಿಶೇಷ ಅಂತ ಅನಿಸಿದ್ರೆ ನಾನು ಅಲ್ಲಿ ಬುಕ್ಸ್ಗಳನ್ನ ತೊಗೊಂಬರ್ತೀನಿ. ಹಾಗಾಗಿ ಅಲ್ಲಿ ಏನಾದರೂ ಒಂದು ಅಂದರೆ ಇಷ್ಟಪಟ್ಟು ಹೋಗಿರ್ತೀನಿ. ಈಗ ಒಂದು ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದೆ, ಸೊ ಅಲ್ಲೂ ಒಂದು ಬುಕ್ಸ್ ತೊಗೊಂಬಂದೆ. ಮತ್ತು ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೂ ಒಂದು ಬುಕ್ಸ್ ಈ ಥರ ಎಲ್ಲೇ ಹೋದ್ರೂ ಏನಾದರೂ ಒಂದು ವಿಶೇಷ ಅಂತ ಇದ್ದರೆ ನಾನು ಅಲ್ಲಿ ತೊಗೊಂಬರೋದು ನನಗೊಂದು ಅಭ್ಯಾಸ ಅಂತಲೇ ಅನ್ಕೋಬೋದು. ಬಟ್ ಸ್ವಲ್ಪ ಎಲ್ಲರೂ ಅಂತಾರೆ ದೇವ್ರ ಮೇಲೆ ನಿಮಗೆ ಭಕ್ತಿ ಜಾಸ್ತಿ ಹಾಗೆ, ಬಟ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗದು ಇಷ್ಟ. ಹಂಗಾಗಿ ನಾನೇನು ಮಾಡ್ತೀನಿ, ಅಲ್ಲಿಂದ ತೊಗೊಂಬಂದು ಇಟ್ಕೋತೀನಿ. ಈಗೆಲ್ಲನೂ ಕೂಡ ನೀಟಾಗಿ ತೆಗೆದುಬಿಟ್ಟು ಮತ್ತೆ ಒಳಗಡೆ ಎಲ್ಲ ಟಿಶ್ಯೂ ಪೇಪರ್ ಹಾಕಿ ನೀಟಾಗಿ ಕಸ ಏನಾದರೂ ಇದ್ದರೆ ತೆಗೆದು ಆನಂತರ ಸ್ವಲ್ಪ ಒರೆಸ್ಬಿಟ್ಟು ಮತ್ತೆ ಅರೇಂಜ್ ಮಾಡ್ಕೋತೀನಿ. ನಾನಿಲ್ಲಿ ಯಾವುದೇ ಪೇಪರ್ಗಳನ್ನ ಯೂಸ್ ಮಾಡ್ತಾಯಿಲ್ಲ. ಕಬೋರ್ಡ್ಗಳಿಗೆ ಮೇಯ್ನಾಗಿ ಯಾರೂ ಕೂಡ ನ್ಯೂಸ್ ಪೇಪರ್ ಆಗಲಿ ಬೇರೆ ಯಾವುದನ್ನು ಯೂಸ್ ಮಾಡಬೇಡಿ. ಯಾಕೆ ಅಂತಂದಾಗ ಅದು ಕ್ಲೀನಾಗಿರುತ್ತೆ ಹೌದು, ಬಟ್ ಅಂದರೆ ಜಿರಳೆಗಳು ಸೇರೋದು ಚಾನ್ಸಸ್ ತುಂಬಾ ಇರುತ್ತೆ. ಪೇಪರ್ಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಿರಳೆಗಳು ಬರುತ್ತೆ. ನೀವು ಸಾಮಾನ್ಯವಾಗಿ ಗಮನಿಸಿ, ಬೇಕಾದರೆ ಕಬೋರ್ಡ್ಗಳಲ್ಲಿ ಅಡುಗೆ ಮನೆಯಲ್ಲೇ ಆಗಲಿ ಬೇರೆ ಎಲ್ಲೇ ಆಗಲಿ ನೀವು ಪೇಪರ್ ಹಾಕಿ ಏನಾದರೂ ಹಿಟ್ಟಾಗ ವಿತಿನ್ ಒಂದು 8 ಡೇಸಲ್ಲೆಲ್ಲ ನಿಮಗೆ ಅಲ್ಲಿ ಜಿರಳೆಗಳಾಗುತ್ತೆ. ಸೊ ಹಾಗಾಗಿ ಬೆಸ್ಟು ನೀವು ಯಾರೂ ಕೂಡ ನ್ಯೂಸ್ ಪೇಪರ್ಗಳಾಗಲಿ ಬೇರೆ ಪೇಪರ್ ಆಗಲಿ ಯೂಸ್ ಮಾಡಬೇಡಿ. ಅದೇ ಥರನೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಈಗ ಕಬೋರ್ಡ್ಗಳು ಕೂಡ ನೀಟಾಗಿ ಎಲ್ಲನೂ ಒಂದು ಸರಿ ಕ್ಲೀನ್ ಮಾಡಿ ಒಳಗಡೆ ಎಲ್ಲನೂ ಕೂಡ ಎತ್ತಿಟ್ಬಿಟ್ಟೆ. ಮತ್ತು ಇನ್ನೊಂದು ಸರಿ ದೇವ್ರ ಮನೆಯೆಲ್ಲನೂ ಇವಾಗ ಕ್ಲೀನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾನೀಗ ಗೋಡೆಗಳು ಎಲ್ಲನೂ ಕ್ಲೀನ್ ಆಯಿತು, ಮತ್ತು ಕೆಳಗಡೆ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮಗಂತಿದ್ದು ದೇವ್ರ ಮನೆ ಒಂಥರ ತುಂಬ ಇಷ್ಟ ಆಯಿತು. ಏಕೆಂದರೆ ನಾವು ಮನೆ ತೊಗೊಂಡಾಗ ನಾವು ಇದು ಕಟ್ಸಿರಲಿಲ್ಲ, ಬರೀ ವುಡ್ ಮಾತ್ರ ಕೊಟ್ಟಿದ್ದರು. ಸೊ ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿ ಕಟ್ಸಿದ್ದು ಸ್ಟೋನ್ ಅಂದರೆ ಕಲ್ಲಲ್ಲೇ ಇಟ್ಕೆಯಲ್ಲಿ ಕಟ್ಸಿದ್ದು ನಾವು. ತುಂಬಾ ಚೆನ್ನಾಗಿ ಬಂತು. ಅಂದರೆ ಸ್ವಲ್ಪ ಕಾಸ್ಟ್ಲಿನೂ ಆಯಿತು. ನಮ್ಗೆ ಹತ್ತತ್ರ 80,000ನೋ 85,000ನೋ ಬಿತ್ತು ನಮಗೆ ದೇವ್ರ ಮನೆಗೇ. ಅಂದರೆ ನಾವು ಎಲ್ಲನೂ ಕೂಡ ಒಂದೊಂದಾಗೆ ಚೆನ್ನಾಗಿರೋದನ್ನೇ ತಂದು ಹಾಕಿದ್ವಿ. ಟೈಲ್ಸ್ ಕೂಡ ಅಷ್ಟೇ, ನಮ್ಮದು ಮಾರ್ಬಲ್ ಹಾಕ್ಸಿದ್ವಿ ನಾವು. ಗೋಡೆಗೆ ಪ್ರತಿಯೊಂದಕ್ಕೂ ಒಳಗಡೆಯಿಂದ ಆಚೆವರೆಗೂ ನಾವು ಮಾರ್ಬಲ್ಲೇ ಹಾಕಿಸ್ಕೊಂಡ್ವಿ. ಮತ್ತು ಡೋರ್ಗಳು ಕೂಡ ಅಷ್ಟೇ, ಡೋರು ಕೂಡ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ನಮಗೆ. ಆಮೇಲೆ ಲೈಟ್ಸ್ಗಳು ಕೂಡ ನಮಗೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಅಂದರೆ ಏನೋ ಒಂದು ಇಷ್ಟಪಟ್ಟು ಮಾಡಿದ್ವಿ ಅಂತ ಒಂಥರ ಖುಷಿ ಆಯಿತು. ಹಾಗಾಗಿ ಈಗ ನಾವು ಸ್ವಂತ ಮನೆ ಕಟ್ಟಿಸಿ ಬರಲಿಲ್ಲ ನಾವು, ಅಂದರೆ ಫ್ಲ್ಯಾಟ್ ತೊಗೊಂಡಿದ್ದು, ಕಟ್ಟಿರೋ ಮನೆಗೆ ಬಂದಿದ್ದು. ಬಟ್ ಅದು ದೇವ್ರ ಮನೆ ಕಟ್ಟುವಾಗ ಏನೋ ಒಂಥರ ಖುಷಿ ಆಯಿತು ನಮಗೆ. ಅಟ್ಲೀಸ್ಟ್ ಒಂದಾದರೂ ಕಟ್ಸ್ಕೊಂಡ್ವಲ್ಲಪ್ಪ ಅಂತ ಅನ್ನೋ ಥರ ಫೀಲ್ ಆಯಿತು. ಬಟ್ ಆಮೇಲೆ ರಘು ಅಂದರು ಬೇಡ ಇದು ತುಂಬ ದೊಡ್ಡದಾಯಿತು ಅಂದರು. ಯಾಕೆಂದರೆ ನಮ್ಮದು ಹಾಲಲ್ಲೇ ಬಂತು ದೇವ್ರ ಮನೆ. ನಮಗೆ ಬೇರೆ ಕಡೆ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಇಬ್ಬರ ಹೆಸರಲ್ಲೂ ಕೂಡ ಸರಿ ಬರಲಿಲ್ಲ. ಹಂಗಾಗಿ ಹಾಲಲ್ಲೇ ಮಾಡಿಸ್ಕೋಬೇಕಾಗಿತ್ತು. ಇವರಂದರು ಇಲ್ಲ ಅದು ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಹಾಲು ಚಿಕ್ಕದಾಗ್ಬಿಡುತ್ತೆ, ಬೇಡ ಅಷ್ಟು ದೊಡ್ಡದು ಬೇಡ ಅಷ್ಟು ದೊಡ್ಡದು ಬೇಡ ಅಂತ ಸ್ವಲ್ಪ ವಾದ ಮಾಡಿದ್ರು. ಬಟ್ ನನಗೇನು ಅಂದರೆ ಪರ್ಮನೆಂಟಾಗಿರೋದಲ್ವಾ, ಹಾಗಾಗಿ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ. ಆಮೇಲೆ ಇನ್ನೊಂದು ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತೀನಿ, ಮತ್ತು ವರಲಕ್ಷ್ಮಿ ಹಬ್ಬ ಮಾಡಿದಾಗ ನಾನು ದೇವ್ರನ್ನೂ ಕೂಡ ಅಲ್ಲೇ ಕೂರಿಸ್ತೀನಿ. ನನಗೆ ಹಂಗಾಗಿ ಸ್ವಲ್ಪ ಜಾಗ ದೊಡ್ಡದಾಗಿದ್ದಾಗ ನಾವು ಒಂದಿನ ಅಲ್ಲ 2 ದಿನ ಪೂಜೆ ಮಾಡಿದ್ರೂ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ನಾವೀಗ ಹೊರಗಡೆ ಇಟ್ಟಾಗ ಆಗಲ್ಲ, ಏಕೆಂದರೆ ಮಕ್ಳುಗಳಿರ್ತಾರೆ, ಬಂದು ಎಳೆದು ಬಿಡ್ತಾರೆ ಅನ್ನೋ ಭಯ, ಮತ್ತು ಏನಾದರೂ ಒಂದು ಇದು ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲೇ ನಾವು ಇದು ಮಾಡ್ಕೋಬೇಕು. ಬಟ್ ದೇವ್ರ ಮನೆ ಈ ಥರ ಸ್ವಲ್ಪ ದೊಡ್ಡದಾಗಿದ್ದಾಗ ಆರಾಮಾಗಿ ಮಾಡಿಬಿಟ್ಬಿಟ್ರು ಒಂಥರ ಖುಷಿ ಅಂತ ಅನಿಸುತ್ತೆ. ಈಗ ನಾನು ತೋರಿಸಿದ್ನಲ್ಲ ಡೋರ್ಗಳು ಕೂಡ ಅದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ನಮ್ಗೆ ಹತ್ತತ್ರ 25,000 ಏನೋ ಬಿತ್ತು ಬರೀ ಡೋರ್ಗೇ. ಸೊ ಹಾಗಾಗಿ ದೇವ್ರ ಮನೆಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಈಗ ನಾನು ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಇದು ದೇವ್ರ ಸಾಮಾನುಗಳಿದೆಯಲ್ಲ ಅದನ್ನೆಲ್ಲ ತೊಳೆದ್ಬಿಡೋಣ ಅಂತ ಇವಾಗ ಇಲ್ಲಿ ಬಂದಿದ್ದೀನಿ. ನಾನಿಲ್ಲಿ ಬಂದು ಪೀತಾಂಬರ ಪುಡಿ ತೊಗೊಂಡಿದ್ದೀನಿ, ಮತ್ತು ಸಬೀನಾ ಪೌಡರು, ವೀಮ್ ಜೆಲ್ಲು ಮತ್ತು ಹುಣಸೆಹಣ್ಣು, ಇದಿಷ್ಟು ಹಾಕ್ಕೊಂಡು ದೇವ್ರ ಮನೆಯೆಲ್ಲನೂ ನಾನು ನೀಟಾಗಿ ಕ್ಲೀನ್ ಮಾಡ್ಕೊತಾಯಿದ್ದೆ. ಅಂದರೆ ಇದನ್ನೆಲ್ಲ ಹಾಕಿ ತೊಳೆಯೋದ್ರಿಂದ ಚೆನ್ನಾಗಿ ಉಳಿಯುತ್ತೆ ಅಂತ ನಾನು. ಅಂದರೆ ಎಲ್ಲನೂ ಕೂಡ ನಾನೇನು ಬೆಳ್ಳಿ ಸಾಮಾನುಗಳು ಯೂಸ್ ಮಾಡ್ತಾಯಿಲ್ಲ. ಒಂದಷ್ಟು ಹಿತ್ತಾಳೆ ಸಾಮಾನು ಇದೆ, ಅಂದರೆ ಕಲಶಕ್ಕೆ ಇಟ್ಟಿರೋದು ನಾನಿದು ಚೆಂಬು ಬಂದು ಹಿತ್ತಾಳೆ ಸಾಮಾನೇ. ಇದನ್ನು ನಾನು ಯಾವಾಗ ತೊಗೊಂಡಿದ್ದು ಅಂದರೆ ಮದುವೆ ಅದು ಹೊಸದ್ರಲ್ಲಿ ತೊಗೊಂಡಿದ್ದು ನಾನು. ಅಂದರೆ 10 ವರ್ಷ ಆಯಿತು ನಾನು ಅದೊಂದೇ ಚೆಂಬು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಚೂರು ಕೂಡ ತೂತು ಬಿದ್ದಿಲ್ಲ, ಒಂದು ಚೂರು ಹಾಳಾಗಿಲ್ಲ, ಶೈನಿಂಗ್ ಕೂಡ ಇದಾಗಿಲ್ಲ. ಅದು ತುಂಬ ಕಡಿಮೆ ಬೆಲೆನೂ ಹೌದು, ಇದು ಏನು ತುಂಬ ಕಾಸ್ಟ್ಲಿನೂ ಅಂತಲ್ಲ, ಪ್ಯೂರ್ ಹಿತ್ತಾಳೆ ಅಂತೂ ಏನಲ್ಲ. ಬಟ್ ಅಂದರೆ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು ಅದು. ಅಂದರೆ ಒಂದು ಚೂರು ಕೂಡ ಇದುವರೆಗೂ ಅದು ಹಾಳಾಗಿಲ್ಲ. ಆ ಕಲಶಕ್ಕೆ ನಾನು ಅವಾಗಿಂದನೂ ಅದೇ ಚೆಂಬನ್ನ ಬಳಸ್ತಾಯಿದ್ದೀನಿ.
ಆಮೇಲೆ ನಾನು ದೀಪಗಳಿಗೂ ಅಷ್ಟೇ ಮುಂಚೆ ಎಲ್ಲ ನಾನು ಹಿತ್ತಾಳೆದೇ ಬಳಸ್ತಾ ಇದ್ದಿದ್ದು. ಏಕೆಂದರೆ ನಾವೇನು ಅವಾಗೆಲ್ಲ ಬೆಳ್ಳಿ ಸಾಮಾನೇ ತೊಗೊಂಡು ಮಾಡೋಷ್ಟು ಅಷ್ಟೊಂದೇನು ಶಕ್ತಿ ಇರಲಿಲ್ಲ. ದೇವರು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತಾಯಿದ್ರು. ಹಾಗಾಗಿ ನಾನು ಹಿತ್ತಾಳೆದೇ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ನಾನು ಅದನ್ನೇ ಬಳಸ್ತಾ ಇದ್ದೆ. ಇತ್ತೀಚೆಗಷ್ಟೇ ನಾನು ಒಂದೊಂದಾಗಿ ತೊಗೋತಾ ಇರೋದು. ಅದನ್ನು ಕೂಡ ನಾನು ಫುಲ್ಲು ಎಲ್ಲರೂ ಒಂದೇ ಸರಿ ಹೋಗಿ ತೊಗೋತಾ ಇಲ್ಲ. ಒಂದು ಸರಿ ದೀಪ ತೊಗೊಳ್ಳೋದು, ಇನ್ನೊಂದು ಸರಿ ಇನ್ನೊಂದೇನಾದರೂ ತೊಗೊಳ್ಳೋದು, ಈ ಥರ ಮಾಡಿ ನಾನು ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ಅಷ್ಟೇ ದೇವ್ರ ಮನೆಗೆ ನಾವು ಯಾವುದನ್ನು ಕೂಡ ಒಂದೇ ಸರಿ ತಂದು ಡಬ್ ಮಾಡಿಲ್ಲ. ಪ್ರತಿಯೊಂದು ಒಂದೊಂದು ಯಾವಾಗ ಆಗುತ್ತೋ ಆವಾಗ, ನಮ್ಗೆ ಯಾವಾಗ ಅಮೌಂಟ್ ಸಿಗುತ್ತೋ ಆವಾಗ ತಂದು ಹಾಕ್ಕೊಳ್ಳೋದು. ಯಾವಾಗಲೇ ಆಗಲಿ ಅಷ್ಟೇ ಅಲ್ವಾ. ಈಗ ದುಡ್ಡಿದ್ರೆ ಸಡನ್ನಾಗಿ ಹೋಗಿ ತೊಗೊಂಬರ್ಬೋದು. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಅಯ್ಯೋ ಬಿಡು ಇದು ಇರಲಿ ಸದ್ಯಕ್ಕೆ, ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ, ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾನು ಒಂದೊಂದೇ ತೊಗೋತಾ ಇದ್ದಿದ್ದು. ಇವಾಗ ಕಾಮಾಕ್ಷಿ ದೀಪನೂ ಅಷ್ಟೇ ನಾನು ರೀಸೆಂಟಾಗಿ ತೊಗೊಂಡೆ. ಒಂದು 2-3 ಮಂತ್ಸೇನೋ ಆಯ್ತು ಅಷ್ಟೇ ನಾನು ತೊಗೊಂಡಿದ್ದು. ಅದನ್ನು ಕೂಡ ಅಷ್ಟೇ ನಾನು ಹಳೇದು ಸ್ವಲ್ಪ ಬೆಳ್ಳಿ ಸಾಮಾನುಗಳಿತ್ತು, ಮಕ್ಳದ್ದು ಗೆಜ್ಜೆಗಳಾಗಿರ್ಬೋದು, ಹುಡ್ದಾರ ಆಗಿರ್ಬೋದು, ಇದನ್ನೆಲ್ಲ ನಾನು ಅದು ಬೇಡದೇ ಇರೋದಲ್ವ, ಇನ್ನು ಏನು ಮಕ್ಳೇನು ಯೂಸ್ ಮಾಡ್ಕೊಳ್ಳಲ್ವಲ್ಲ, ಹಾಗಾಗಿ ಅದನ್ನು ಕೊಟ್ಟು ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಹಾಕಿ ಅದನ್ನು ತೊಗೊಂಡೆ. ಹಿಂಗೆ ಏನಾದರೂ ಒಂದೊಂದು ಬೇಕು ಅಂದಾಗ ಮಾತ್ರ ನಾನು ಆದರೆ ಅಡ್ಜಸ್ಟ್ ಆದರೆ ಮಾತ್ರ ತೊಗೊಳ್ಳೋದು. ಸುಮ್ಮನೆ ಹೋಗ್ಬಿಟ್ಟು ಹೆವಿ ದುಡ್ಡು ಹಾಕಿ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ಬೇಗ ದುಡ್ಡು ಇದು ಮಾಡ್ಕೊಳ್ಳೋದು, ಯಾರೋ ಒಬ್ಬರು ಮಾಡ್ತಿದ್ದಾರೆ ನಾವು ಸಡನ್ನಾಗಿ ತಂದು ಮನೆಗೆ ಇಟ್ಕೊಂಬಿಡು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮ ಪರಿಸ್ಥಿತಿಗಳೇ ಬೇರೆ, ಅವ್ರ ಪರಿಸ್ಥಿತಿಗಳೇ ಬೇರೆ. ಅವ್ರಿಗೆಲ್ಲ ಇರುತ್ತೆ ಅನುಕೂಲ, ಸೊ ಮಾಡ್ಕೋತಾರೆ ಬೇಗ. ಬಟ್ ನಮ್ಗೆ ಆಗಿಲ್ಲ ಅಂತ ಅಂದಾಗ ನಾವು ಯಾರೋ ಮಾಡ್ತಾರೆ ಅಂತ ಹೋಗಿ ಮಾಡಿ ನಾವು ಕೈ ಸುಟ್ಕೊಳ್ಳೋದಕ್ಕಿಂತ ನಮ್ಗೆ ಯಾವಾಗ ದೇವ್ರು ಕೊಡ್ತಾನೋ ಆಗ ಒಂದೊಂದೇ ಜೋಡಿಸ್ಕೊಂಡ್ರೆ ಬೆಸ್ಟ್ ಅಲ್ವಾ. ಹಾಗಾಗಿ ನಾನಿಲ್ಲಿ ಎಲ್ಲನೂ ಕೂಡ ಅಷ್ಟೇ ಒಂದು ಚಿಕ್ಕ ವಿಗ್ರಹಗಳು ಕೂಡ ತೊಗೊಂಡಿದ್ದೀನಿ ನಾನು. ಅಂದರೆ ತುಂಬ ಏನು ದೊಡ್ಡದಲ್ಲ, ತುಂಬ ಪುಟಾಣಿದು. ಅದು ಕೂಡ ನಾನು ಅಷ್ಟೇ ಒಂದು 4 ತೊಗೊಂಡೆ. ಒಂದು ಶಿವಂದು, ಒಂದು ಅಂದರೆ ಲಿಂಗಂದು, ಮತ್ತು ಬಸವಣ್ಣ, ಲಕ್ಷ್ಮಿ ಮತ್ತು ಗಣೇಶ. ಅದು ಕೂಡ ನಾನು ಚಿಕ್ಕದೇ ತೊಗೊಂಡೆ. ಈಗ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಇದು ಚಿಕ್ಕದಲ್ವ, ಇದನ್ನು ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದು ಗಟ್ಟಿ ಇರೋ ತೊಗೊಳ್ಳೋಣ. ನನಗೆ ಅವಾಗ ಪ್ಲ್ಯಾನೂ ಇರಲಿಲ್ಲ. ಆಮೇಲೆ ಅಮೌಂಟು ಕೂಡ ನನಗೆ ಅದು ಕರೆಕ್ಟಾಗಿತ್ತು ಆವ್ರೇಜಾಗಿ. ಹಂಗಾಗಿ ನಾನು ಅದಕ್ಕೆ ಹೋದೆ. ಈಗ ಸ್ವಲ್ಪ ದೊಡ್ಡದು ತೊಗೊಂಡ್ರಾಗೆ ಇದನ್ನು ಹಾಕಿದಾಗ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿದ್ರೆ ಸ್ವಲ್ಪ ದೊಡ್ಡದು ಬರುತ್ತಲ್ಲ, ಆವಾಗ ಒಂದೇ ಸರಿ ಇಟ್ಬಿಟ್ರೆ ಫೈನಲ್ ಆಗುತ್ತಲ್ಲ ಅಂತ ನಾನೀಗ ಥಿಂಕ್ ಮಾಡ್ತಾಯಿದ್ದೀನಿ. ಬಟ್ ಸದ್ಯಕ್ಕೇನು ಈಗ ತರೋಕ್ಕೆ ಹೋಗ್ತಾಯಿಲ್ಲ. ನೋಡೋಣ ಇನ್ನು ಯಾವಾಗಲಾದರೂ ಅಮೌಂಟ್ ಆದಾಗ ಕೂಡಿಸಿ ತೊಗೊಂಬರೋಣ ಅಂತ ಒಂದು ಪ್ಲ್ಯಾನ್ ಅಂತೂ ಇದೆ. ಇವಾಗ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ಗೊರವನಹಳ್ಳಿ ಲಕ್ಷ್ಮೀ ಇದರಲ್ಲೂ ಕೂಡ ನಾನು ಶ್ರೀಚಕ್ರ ತಂದಿದ್ದು. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಅವಾಗವಾಗ ನಾನು ಮಂಗಳವಾರ ಮತ್ತು ಶುಕ್ರವಾರ ಅರ್ಚನೆ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ನಾನು ಅಲ್ಲೇ ತೊಗೊಂಬಂದಿದ್ದು. ಅಂದರೆ ತೊಗೊಂಬಂದ್ಮೇಲೆ ನಮಗೆಲ್ಲ ಒಳ್ಳೆಯದೇ ಆಯಿತು, ಏನು ಕೆಟ್ಟದಂತೂ ಏನೂ ಆಗಿಲ್ಲ. ಇದುವರೆಗೂ ನಾನು ಏನೇ ದೇವ್ರ ಮನೆಗೆ ತಂದು ಇಟ್ಟಿರೋದು ನಿಜವಾಗ್ಲೂ ಕೆಲವ್ರು ಅಂತಾರೆ ಅಯ್ಯೋ ಅದು ತಂದಿಟ್ಟಾಗ ಏನೋ ಆಗ್ಬಿಡ್ತು ನಿಜವಾಗ್ಲೂ ದೇವ್ರ ದಯೆ ನಮ್ಗೆ ಆ ಥರ ಏನೂ ಆಗಿಲ್ಲ. ಎಲ್ಲನೂ ಕೂಡ ನಮಗೆ ಒಳ್ಳೆಯದೇ ಆಯಿತು. ಈಗ ನೋಡಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ, ಎಷ್ಟು ಚೆನ್ನಾಗಿ ಫಳ ಅಂತ ಇದೆ ಅಂತ. ಇವಾಗ ಇದನ್ನೆಲ್ಲನೂ ಒಂದು ಬಟ್ಟೆಯಲ್ಲಿ ನಾವು ಒರೆಸ್ಕೋಬೇಕು. ಅಂದರೆ ಒಂದು ಕಾಟನ್ ಕರ್ಚೀಫ್ ಇರ್ಬೋದು, ಅಥವಾ ಟವಲ್ ಥರ ಬರುತ್ತಲ್ಲ ಅದು ಒಂದು ಯಾವುದಾದ್ರು ಒಂದು ದೇವ್ರ ಮನೆಗೆ ಅಂತ ಎತ್ತಿಟ್ಕೊಂಬಿಡಿ. ಅದನ್ನ ನೀಟಾಗಿ ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಬಿಟ್ಟಾಗ ನೀವು ದೇವ್ರ ಸಾಮಾನೆಲ್ಲ ತೊಳೆದಾಗ ಅದರಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಕಾಟನ್ದೇ ಒಂದು ಚಿಕ್ಕದು ಟವಲ್ ಬರುತ್ತಲ್ಲ ಆ ಥರದ್ದು ಎತ್ತಿಟ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ಒರೆಸ್ಕೋಬೇಕು. ಈ ಥರ ಒರೆಸೋದ್ರಿಂದ ಏನಾಗುತ್ತೆ, ಆ ಥಿಂಗ್ಸು ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಂದರೆ ನಾವೇನು ಗೊತ್ತಾ, ನೀರಿಟ್ಟಾಗ ನೀರಲ್ಲೇ ಇದ್ದಾಗ ಏನಾಗುತ್ತೆ, ಅದು ಬೇಗ ಕರೆಗಟ್ಟೋ ಚಾನ್ಸಸ್ ಇರುತ್ತೆ. ಮತ್ತು ತೊಳೆದ್ರೂ ಅದು ನೀಟಾಗಿ ಕಾಣಿಸಲ್ಲ ದೇವ್ರ ಮನೆಗೆ. 1-2 ದಿನದಲ್ಲೆಲ್ಲ ಏನೋ ಒಂಥರ ಕಪ್ಪಾದಂಗೆ ಅಂತ ಅನಿಸುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾನಿಲ್ಲ ಚೆಂಬು, ನಾನು ಆಗಲೇ ಹೇಳಿದ್ನಲ್ಲ 10 ವರ್ಷ ಆಯಿತು ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಒಂಥರ ಅದನ್ನ ಬದಲಾಯಿಸೋಕ್ಕೆ ಮನಸ್ಸಾಗ್ತಾಯಿಲ್ಲ. ಎಷ್ಟೋ ಸರಿ ಅನ್ಸ್ಕೋತೀನಿ ಅದನ್ನು ತೆಗೆದುಬಿಟ್ಟು ಒಂದು ಬೆಳ್ಳಿ ಚೆಂಬು ತಂದು ಇಡೋಣ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಅದು ಏನೋ ಒಂಥರ ಮೆಮೊರಿ, ಅದು ಆವಾಗ ತೊಗೊಂಡಿದ್ದಲ್ವ ಸ್ಟಾರ್ಟಿಂಗಲ್ಲಿ. ಸೊ ಹಾಗಾಗಿ ಇಡೋದಕ್ಕೆ ಬೇಡ ಅಂತ ಅನಿಸುತ್ತೆ. ಮತ್ತು ಆನೆಗಳು ಅಷ್ಟೇ. ನಾನು ಈ ಆನೆಗಳನ್ನ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತಂದಿದ್ದು. ತುಂಬಾ ಒಂಥರ ಇಷ್ಟ ಆಯಿತು. ಕಡಿಮೆ ಬೆಲೆ, ಏನು ಇದುವರೆಗೂ ಅದು ಶೈನಿಂಗ್ ಹೋಗಿಲ್ಲ, ಮತ್ತು ಒಂದು ಏನು ಮುರಿದೋಗೋ ಥರ ಏನೂ ಆಗಿಲ್ಲ. ಅದು ತುಂಬ ಚೆನ್ನಾಗಿದೆ. ಎಷ್ಟು ಹತ್ತತ್ರ ಒಂದು 4 ವರ್ಷ ಆಯಿತು ನಾನು ತೊಗೊಂಬಂದು. ಎಷ್ಟು ಅವಾಗ ನಾನು 150 ಏನೋ ಕೊಟ್ಟೆ ಅಷ್ಟೇ, ಜೊತೆಗೆ 150 ಕೊಟ್ಟೆ. ನಾನು ಅಂದ್ಕೊಂಡೆ ಅಲ್ಲಿ ತಂದಾಗ ಅದು ಬಾಳಿಕೆ ಬರಲ್ವೇನೋ ಅಂತ. ಬಟ್ ಚೆನ್ನಾಗಿದೆ. ಮತ್ತು ಇಲ್ಲಿ ನಾನು ಕಲಶಕ್ಕೆ ಯಾವಾಗ್ಲೂ ₹1 ಕಾಯಿನ್ ಹಾಕೇ ಇಡೋದು. ಏನಾದರೂ ಅಷ್ಟೇ, ಇವಾಗ ಚಿನ್ನ ಹಾಕೋರು ಚಿನ್ನ ಹಾಕ್ತಾರೆ, ಬೆಳ್ಳಿ ಹಾಕೋರು ಹಾಕ್ತಾರೆ. ಬಟ್ ನಾನು ಯಾವಾಗ್ಲೂ ₹1 ಕಾಯಿನ್ ಹಾಕಿ ಅದಕ್ಕೆ ನೀರು ತುಂಬಿಸಿ ಕಲಶಕ್ಕೆ ಸ್ವಲ್ಪ ಹೂವು, ಅಕ್ಷತೆ, ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಕಲಶನ ಇಡೋದು. ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಎಲ್ಲನೂ ಒರೆಸ್ಕೊಂಡಿದ್ದಾಯಿತು. ಇವಾಗ ಎಲ್ಲನೂ ಅರೇಂಜ್ ಮಾಡಬೇಕು. ನನಗೇನಂದರೆ ಇವಾಗ ಹಿಂದಿನ ದಿನ ಈ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಾಗ ಬೆಳಿಗ್ಗೆ ಎದ್ದಾಗ ನೆಮ್ಮದಿ, ಬೇಗ ಎಲ್ಲ ಕೆಲಸ ಮುಗಿದೋಗುತ್ತಲ್ಲ.
ಆಗುತ್ತಲ್ಲ, ಬೇಗ ಹೂವು ಇಟ್ಟು ಪೂಜೆ ಮಾಡಿಬಿಟ್ರೆ ಆಗೋಗುತ್ತೆ. ಎಲ್ಲದಕ್ಕೂ ಕೂಡ ನಾನು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಮಾಡಿ ಇಟ್ಕೋಬೇಕು. ಹಾಗೆ ನಾನು ಇಲ್ಲಿ ದೇವ್ರ ಮನೇಲಿ ಯಾವಾಗಲೂ ಅಕ್ಷತೆ ಮಾಡಿ ಇಟ್ಕೋತೀನಿ. ಅಕ್ಷತೆ ಇರಲೇಬೇಕು. ಯಾಕೆಂತಂದರೆ ನಾವೇನೇ ಒಂದು ದೇವ್ರಿಗೆ ಇದು ಮಾಡುವಾಗ ಸ್ವಲ್ಪ ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡಿದಾಗ ಅದು ಈಡೇರುತ್ತೆ. ಏನೋ ಒಂಥರ ಅದು ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ನಾನು ಮನೇಲಿ ಅದು ಒಂದು ಶುಭ ಶಕುನ ಕೂಡ ಹೌದು. ಅಕ್ಷತೆ ಅನ್ನೋದು ಒಂದು ಶುಭ ಕಾರ್ಯಕ್ಕೆ ಯಾವಾಗಲೂ ಬಳಸುವಂಥದ್ದು. ಸೊ ಹಾಗಾಗಿ ನಾನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಇಟ್ಟೇ ಇರ್ತೀನಿ. ಈಗ ಇಲ್ಲಿ ನಾನು ಫಸ್ಟು ಅರಿಶಿನ ಕುಂಕುಮ ಎಲ್ಲ ಹಾಕ್ಕೋಬೇಕು. ಅದಕ್ಕೆ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಗಂಧದ ಪೌಡರ್ ಸಿಗುತ್ತೆ ನಿಮ್ಮ ಗದ್ಗೆ ಅಂಗಡಿಗಳಲ್ಲಿ, ಅದನ್ನು ತಂದಿಟ್ಕೊಂಡ್ರು ಆಯಿತು. ನಾನಿಲ್ಲಿ ಗಂಧದ ಕಲ್ಲು ಕೂಡ ತಂದಿಟ್ಕೊಂಡಿದ್ದೀನಿ. ಬಟ್ ಅದನ್ನೆಲ್ಲ ತೇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಅಂತ ಒಂದು ಚಿಕ್ಕದೊಂದು ಗಂಧದ್ದು ಡಬ್ಬ ತಂದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಎಲ್ಲ ಕಡೆ ಇಟ್ಕೊಂಡು ಬಂದು ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಕೊಂಡು ಬಂದರೆ ನೀಟಾಗಿ ಅಂಟುತ್ತೆ. ಇದು ನೀರು ಬಳಸಿ ಮಾಡೋದಕ್ಕಿಂತ ಇದು ಶ್ರೇಷ್ಠ ಅಂತ ಹೇಳ್ಬೋದು. ಬಟ್ ಪ್ಯೂರ್ ಗಂಧ ನಮಗೀಗ ಎಲ್ಲೂ ಸಿಗಲ್ಲ, ಅದು ನಿಜಾನೇ. ಏಕೆಂದರೆ ನಾವೇನೀಗ ಪ್ಯೂರ್ ಗಂಧ ತೊಗೊಂಬಂದು ಹಾಕೋಕ್ಕೆ ಅಷ್ಟೊಂದೇನು ಸುಲಭವಾಗಿ ಸಿಗುವಂಥ ವಸ್ತು ಅಲ್ಲ ಅದು. ಬಟ್ ಆದರೆ ಏನೋ ನಮಗೆ ಕೈ ಸಿಗುವಂಥದ್ದು ಇದೆಯಲ್ಲ, ಸೊ ಹಾಗಾಗಿ ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳಿ ನಾನು ತೊಗೊಂಬರೋದು. ಈಗ ಅದೇ ಗಂಧದಲ್ಲೇ ಕೂಡ ನಾನು ವಸ್ತುಗಳಿಗೂ ಕೂಡ ಅದನ್ನೇ ಹಚ್ಚೋದು. ವಸ್ತುಗಳಿಗೂ ಕೂಡ ಗಂಧ ಹಚ್ಬಿಟ್ಟು ಅದ್ರ ಮೇಲೆ ಕುಂಕುಮ ಅರಿಶಿನ ಎಲ್ಲ ಹಾಕೋದು. ಎಲ್ಲದಕ್ಕೂ ಕೂಡ ನಾನು ನೀಟಾಗಿ ದೀಪಗಳಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಗಂಧದಲ್ಲೇ ಹಾಕಿ ಆನಂತರ ಅರಿಶಿನ ಕುಂಕುಮನ ಇಟ್ಕೊಂಡು ಬರ್ತೀನಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ಟೈಮ್ ನನಗೇನು ಜಾಸ್ತಿ ಕೆಲಸ ಇರಲ್ಲ. ಈಗ ವಾರದ ಹಿಂದಿನ ದಿನನೋ ಅಥವಾ ಹಬ್ಬದ ಹಿಂದಿನ ದಿನನೋ ಈ ಥರ ಎಲ್ಲ ಮಾಡಿ ಇಟ್ಕೊಂಬಿಟ್ಟಾಗ ಏನಾಗುತ್ತೆ, ನಮಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹೂವು ಇಟ್ಟು ದೀಪ ಹಚ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ಆದರೆ ನಮ್ಮ ಮನೇಲಂತೂ ನನಗೆ ಯಾವಾಗಲೂ ಬೇಗ ಆಗಲೇಬೇಕು. ಏಕೆಂತಂದರೆ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಮತ್ತು ಚಿಕ್ಕ ಮಕ್ಕಳಿದ್ದಾರೆ. ಚಿಕ್ಕ ಮಕ್ಳು ಇಟ್ಕೊಂಡು ನಾನು ಲೇಟಾಗಿ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ಮುಗಿಯೋದೇ ಇಲ್ಲ. ಆಮೇಲೆ ಯಾವಾಗಲೂ ಒಂದು ಸರಿ ಮಾಡಿದಾಗ ನಮಗೂ ಅದು ನೆಮ್ಮದಿ ಅಂತ ಅನಿಸಲ್ಲ. ಹಂಗಾಗಿ ನಾನು ಏನು ಮಾಡ್ತೀನಿ, ವಾರದ ಹಿಂದಿನ ದಿನ ಆಗಿರ್ಬೋದು ಅಥವಾ ಈಗ ಅಮಾವಾಸ್ಯೆ ಹುಣ್ಣಿಮೆಗಳು ಈ ಥರ ಬರುತ್ತಲ್ಲ, ಅದ್ರ ಹಿಂದಿನ ದಿನ ಆಗಿರ್ಬೋದು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಬಿಟ್ಕೋತೀನಿ. ಇಲ್ಲಿ ನಾನು ಈ ಸ್ಟ್ಯಾಂಡ್ ಮೇಲೆ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಬಂದು ಅಷ್ಟದಳ ರಂಗೋಲಿ ಅಂತ. ಇದನ್ನು ಮಾಡಿ ಹಾಕಿ ಆನಂತರ ನಾವು ಕಲಶನ ಇಡಬೇಕು. ನಿಮ್ಗೆ ಇನ್ನೊಂದು ಸರಿ ಯಾವಾಗಲಾದ್ರು ಒಂದು ಸರಿ ತೋರಿಸ್ತೀನಿ ಅದನ್ನು ಹೇಗೆ ಬಿಡಿಸೋದು ಅಂತ. ನಾನು ಅದರಲ್ಲಿ ವೈಟಲ್ಲೇ ಇದಾಕಿದೆ, ಬಟ್ ಅದು ಕಾಣಿಸ್ತಾ ಇರಲಿಲ್ಲ ನಿಮಗೆ. ಅದನ್ನ ನೀಟಾಗಿ ಹಾಕಿ ಅದ್ರ ಮೇಲೆ ನಾವು ಕಲಶ ಇಟ್ಟಾಗ ಅದು ಒಂದು ಲಕ್ಷ್ಮೀ ಸ್ವರೂಪ ಪಡೆಯುತ್ತೆ ಅಂತ. ಅಂದರೆ ದೇವರು ಬಂದು ಇದು ಮಾಡ್ತಾರೆ ಅನ್ನೋ ಥರ ಒಂದು ನಂಬಿಕೆ. ಅಂದರೆ ಇವಾಗ ಅಂತಲ್ಲ, ಅವಾಗಿನಿಂದನೂ ಕೂಡ ಆ ಥರ ಮಾಡೇ ಕಲಶ ಇಡೋದು. ನಾನು ಯಾವಾಗಲೂ ಕೂಡ ಅಷ್ಟೇ ಮನೇಲಿ ಆ ಥರ ರಂಗೋಲಿ ಹಾಕಿ ಅದ್ರ ಮೇಲೆ ಅಕ್ಕಿ ಇಟ್ಟು ಆಮೇಲೆ ಕಲಶನ ಇಡ್ತೀನಿ. ಇವಾಗ ಎಲ್ಲನೂ ಕೂಡ ಮಾಡಾಯಿತು. ಲಾಸ್ಟಲ್ಲಿ ಕಲಶಕ್ಕೂ ಕೂಡ ನಾನು ಅರಿಶಿನ ಕುಂಕುಮ ಹಾಕಿ ಇಟ್ಬಿಡ್ತೀನಿ. ನಾನಿವತ್ತೇ ಆ ಕಲಶ ಏನೋ ಇದು ಮಾಡ್ತಾಯಿಲ್ಲ, ಯಾಕೆಂದರೆ ಸ್ವಲ್ಪ ಕಾಯಿ ಮತ್ತು ವೀಳ್ಯದೆಲೆ ಖಾಲಿಯಾಗಿತ್ತು. ಹಾಗಾಗಿ ತಂದು ಇಡೋಣ ಅಂತ ಹೇಳಿ ಅಲಂಕಾರ ಮಾಡಿ ಅದಕ್ಕೂ ಇಡ್ತಾಯಿದ್ದೀನಿ. ಮತ್ತು ಇವಾಗ ವಸ್ಲುಗಳಿಗೂ ಕೂಡ ನಾನು ರೆಡಿ ಮಾಡಿ ಬಿಟ್ಕೊಂಬಿಡ್ತೀನಿ. ವಸ್ಲುಗಳಿಗೂ ಕೂಡ ಇವಾಗ ಗಂಧದಿಂದ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಬಿಡ್ತೀನಿ. ಇದು ವಾಸ್ತುಕಲ್ಲು ಅಂತ ಅಂದ್ಬಿಟ್ಟು ನಾವು ಆವಾಗ ತಂದಾಗ ಎಷ್ಟಾಗಿತ್ತು ಅಂದರೆ ಹತ್ತತ್ರ 8,000 ಏನೋ ಬಿತ್ತು ನಮಗಿದು, ಬರೀ ಒಂದು ಪೀಸು. ಈ ಬಾಗಿಲು ಕೂರ್ಸೋದಕ್ಕೆ ಅಂತ ಸುತ್ತ ಒಂದು ಇದ್ರ ಬರುತ್ತೆ ನೋಡಿ, ಇದು ವಾಸ್ತುಕಲ್ಲು ಅಂತ ಅಂತೀವಲ್ಲ, ಅದನ್ನೇ ಡೋರ್ ಬಿಟ್ಟು ಬರೀ ಇದಕ್ಕೇ 8,000 ಆಗಿತ್ತು. ನಾನು ಹೇಳಿಲ್ವ ಆವಾಗ ಒಂದೊಂದಕ್ಕೂ ನಾವು ಹುಡುಕಿ ತಂದ್ವಿ. ಏಕೆಂದರೆ ಇದು ಟೀಕ್ ವುಡ್ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ನಾವು ಅಂದರೆ ಇದು ಲೈಫ್ ಲಾಂಗ್ ತೊಗೊಳ್ಳೋದಲ್ವ ದೇವ್ರ ಮನೆ ಅಂದರೆ, ಈಗ ನಾವು ಲೈಫ್ ಲಾಂಗು ಇಟ್ಸ್ಕೊಳ್ಳೋದಲ್ವ. ಹಾಗಾಗಿ ಇರಲಿ, ಯಾವುದೇ ಆಗಲಿ ಒಂದು ಚೆನ್ನಾಗಿ ಬಾಳಿಕೆ ಬರಲಿ, ಶಾಶ್ವತವಾಗಿ ನಾವು ಪದೇ ಪದೇ ಮಾಡಿಸುವಂಥದ್ದು ಅಲ್ವಲ್ಲ ಅಂತ ಹೇಳಿ ಸ್ವಲ್ಪ ನಾವು ಸರ್ಚ್ ಮಾಡಿ ತಂದಿದ್ದು. ಇಲ್ಲಿ ಬುಕ್ ತೋರಿಸ್ತಾ ಇದ್ದೀನಲ್ಲ, ಇದೇ ನಾನು ಇದು ಲಕ್ಷ್ಮೀ ಸ್ತೋತ್ರ ಅಂತ ಅಂದ್ಬಿಟ್ಟು ಓದೋದು. ಯಾವಾಗಲೂ ಅರ್ಚನೆ ಮಾಡ್ತೀನಲ್ಲ ಆ ಟೈಮಲ್ಲಿ. ಮತ್ತು ಇದು ನೋಡಿ, ಇದೇನೆ ನಾನು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಿಂದ ತಂದಿದ್ದು. ಇಲ್ಲಿ 8 ಲಕ್ಷ್ಮಿಗಳ ಸ್ವರೂಪ ಇದೆ, ಹಾಗೆ ಶ್ರೀಚಕ್ರ. ಇದಕ್ಕೇ ನಾನು ಯಾವಾಗಲೂ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡೋದು ಮಂಗಳವಾರ ಮತ್ತು ಶುಕ್ರವಾರ. ಹಾಗೆ ಇಲ್ಲೊಂದು ಲಕ್ಷ್ಮೀದೊಂದು ಇದಿದೆ ನೋಡಿ, ಮುಖವಾಡ. ಇದು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು. ಇವಾಗ ಬೆಳ್ಳಿ ಮುಖವಾಡ ಇದೆ, ಬಟ್ ಆದರೂ ನನಗೇನೋ ಒಂಥರ ಗೊತ್ತಿಲ್ಲ, ಇದು ಅಂದರೆ ತುಂಬಾ ಇಷ್ಟ. ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡಿದಾಗೆಲ್ಲ ನಾನು ಇದನ್ನೇ ಹಾಕೋದು. ಏನೋ ಒಂಥರ ನನಗದು ತುಂಬಾ ಅಟ್ರಾಕ್ಷನ್. ಹೇಳಿಲ್ವ, ನಾನು ಒಂದೊಂದು ಕೂಡ ಒಂದೊಂದು ಸರಿ ತೊಗೊಂಡಿದ್ದು. ಏನೋ ಒಂದು ಫಸ್ಟ್ ಟೈಮ್ ತೊಗೊಂಡಾಗ ನಮಗೆ ಅದನ್ನು ಬಿಸಾಡೋಕ್ಕೆ ಅನಿಸಲ್ಲ.
ಸೊ ಅದು ಏನೋ ಒಂಥರ ಖುಷಿ ಅನಿಸುತ್ತೆ. ಮತ್ತು ತೆಗಿಬೇಕು, ಅದನ್ನ ಚೇಂಜ್ ಮಾಡಬೇಕು ಅಂತ ಅನಿಸಲ್ಲ. ಈಗ ಬೆಳ್ಳಿದಿದೆ, ಬಟ್ ನಾನು ಆದ್ರೂ ವೈಭವ ಲಕ್ಷ್ಮಿ ಈಗ 8 ವಾರ ಮಾಡ್ತೀನಿ. 8 ವಾರದಲ್ಲೂ ಕೂಡ ನಾನು ಅದನ್ನೇ ಇಟ್ಟು ಪೂಜೆ ಮಾಡೋದು. ಅದು ಮಾಡಿದಾಗಲೇ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಎಲ್ಲದಕ್ಕೂ ಅಂದರೆ ಪೂಜೆ ಮಾಡಿದ ತಕ್ಷಣ ನಾವು ಇದು ಮಾಡಬಾರ್ದಲ್ಲ, ಹಾಗಾಗಿ ದೀಪ ಹಚ್ತಾ ಇದ್ದೀನಿ. ಮತ್ತು ಇಲ್ಲಿ ಕೋಲದ್ದು ತೋರಿಸಿದ್ನಲ್ಲ ಒಂದು ಕಡ್ಡಿ ಥರ, ಅದು ಬಂದು ಯಾವುದಪ್ಪ ಅದು ಬಂದು ಬನ್ನಿ ಮರದ್ದು ಕೋಲು. ಅಂದರೆ ಬನ್ನಿ ಮರದಲ್ಲಿ ಒಂದೇ ಒಂದು ಪೀಸಷ್ಟು ನಾನು ಕಟ್ ಮಾಡಿ ಇಟ್ಕೊಂಡು ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಅದನ್ನು ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದು ನನಗೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಬಟ್ ಅದು ತುಂಬ ಗಟ್ಟಿ ಇರುತ್ತಂತೆ. ಅದನ್ನು ತೆಗೆಯೋಕ್ಕೂ ಮುರಿಯೋದಕ್ಕೂ ಆಗೋದಿಲ್ಲ. ಅದ್ರ ತುಂಬ ಒಳ್ಳೆಯದು, ದೇವ್ರ ಮನೇಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ದೇವ್ರ ಕೃಪೆ ಇರುತ್ತೆ. ಬಟ್ ಅಂದರೆ ನಮ್ಮ ಮನೇಲಿ ಯಾವುದೇ ಹಣಕಾಸಿಗೆ ತೊಂದರೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಇಟ್ಟು ಪೂಜೆ ಮಾಡ್ತಾ ಇರೋದು. ಒಂದೊಂದೇ ಒಬ್ಬೊಬ್ಬರು ಒಂದೊಂದು ಸರಿ ಒಬ್ಬೊಬ್ಬರು ಒಂದೊಂದು ಕೊಟ್ಟಿದ್ದಾರೆ. ಒಂದೊಂದು ಸರಿ ಇದು ಅಂದರೆ ಅಮ್ಮ ಒಂದು ಫಸ್ಟ್ ಒಂದು ಗಣೇಶ ಕೊಟ್ಟರು, ಅದು ಕೂಡ ಒಂದು ಮೆಮೊರಿನೇ. ಬಟ್ ಇನ್ನೊಂದು ನಾನು ಬೆಳ್ಳಿದೇನೆ ಚಿಕ್ಕದು ಒಂದು ವಿಗ್ರಹ ಅಂದರೆ ಗಣೇಶಂದು ತಂದು ಇಟ್ಕೊಂಡಿದ್ದೀನಿ. ಬಟ್ ಅಂದರೆ ಅದು ಅಮ್ಮ ಕೊಟ್ಟಿದ್ದಲ್ವ, ಫಸ್ಟ್ ಟೈಮ್ ಕೊಟ್ಟಿದ್ದಲ್ವ, ಅದೇನೋ ಒಂದು ಆಶೀರ್ವಾದ ಇದ್ದಂಗಿತ್ತು. ಬಟ್ ಅದಾದಮೇಲೆ ನನಗೆ ಎಲ್ಲ ಕೂಡ ಒಂದೊಂದೇ ಸೇರ್ತಾ ಬಂತು. ಒಂದು ಬೇರೆ ಏನೇ ತೊಗೊಳ್ಬೇಕಾದ್ರೂ ಅಷ್ಟೇ ನನಗೆ ಎಲ್ಲ ಒಂದೊಂದಾಗಿ ಸೇರ್ತಾ ಬಂತು. ಹಾಗಾಗಿ ನಾನು ಅಮ್ಮ ಕೊಟ್ಟಿದ್ದಲ್ವ ಯಾಕೆ ತೆಗಿಬೇಕು, ಎಲ್ಲರೂ ಅಂತಾರೆ ಒಂದೊಂದು ದೇವ್ರ ಮನೇಲಿ 2 ವಿಗ್ರಹ ಯಾಕೆ ಇಟ್ಟಿದ್ದೀರಾ ಅಂತ. ಬಟ್ ಅಂದರೆ ಅದನ್ನು ತೆಗಿಯೋಕ್ಕೆ ನನಗೆ ಮನಸ್ಸಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಈಗ ಅದ್ರ ಬೆಳಿಗ್ಗೆಗೆ ನಾನು ತೋರಿಸ್ತಾ ಇರೋದು. ಈಗೆಲ್ಲನೂ ಕೂಡ ದೀಪ ಹಚ್ಚಿ ಕಲಶ ಎಲ್ಲ ಇಟ್ಟು ಅಲಂಕಾರ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನನ್ನ ಪುಟ್ಟ ದೇವರ ಮನೆ. ಇದು ಬಂದು ಶಿವ ಪಾರ್ವತಿದ್ದು ನಾವೇ ಮಾಡಿಸ್ಕೊಂಡಿದ್ದು. ಇಲ್ಲಿ ಲಕ್ಷ್ಮೀದು ಇಟ್ಕೊಂಡಿದ್ದೀನಿ. ಅಲ್ಲಿ ಆನೆ ಮತ್ತು ಲಕ್ಷ್ಮೀದು ಇದೆಯಲ್ಲ, ಅದು ವೈಭವ ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟೆ ಫೋಟೋ ತಂದು ಇಟ್ಕೊಂಡಿರೋದು. ಇದು ನಾನು ಆಗಲೇ ಹೇಳಿದ್ನಲ್ಲ ಬನ್ನಿ ಮರದ್ದು ಪೀಸು ಮತ್ತು ಶ್ರೀಚಕ್ರ. ಇದು ಕುದುರೆನಾಳ ಕೂಡ ಒಂದು ಲಕ್ಷ್ಮೀ ಸ್ವರೂಪ, ಮನೇಲಿಟ್ಟರೆ ಒಳ್ಳೆಯದು. ಮತ್ತು ಅದೇ ಹೇಳಿದ್ನಲ್ಲ ಆವಾಗಲೇ ಗಣೇಶ ಅಮ್ಮ ಕೊಟ್ಟಿದ್ದು ಅಂತ, ಅದೇನೇ ಅದು ಚಿಕ್ಕದು. ಮತ್ತು ಇದು ನಾನು ಚಿಕ್ಕ ಚಿಕ್ಕ ವಿಗ್ರಹಗಳು ತೊಗೊಂಡಿದ್ದು, ಪುಟಾಣಿ ವಿಗ್ರಹಗಳು. ಹಂಗಾಗಿ ಅಲ್ಲಿ ಕಲಶದ ತಟ್ಟೆಲೆ ಇಟ್ಟು ಹೂವು ಇಟ್ಟಿದ್ದೀನಿ. ಇದು ಕಾಮಾಕ್ಷಿ ದೀಪ ಮತ್ತು 2 ದೀಪಗಳು ಮತ್ತು ಅರಿಶಿನ ಕುಂಕುಮ. ಹಾಗೆ ಬಳೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ನಾನು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲಲ್ಲಿ ಇದು ಕೊಟ್ಟಾಗ ಬಾಗ್ನ ಕೊಟ್ಟಾಗ ಹೋಗಿದ್ದೆ, ಆವಾಗ ಅಲ್ಲಿ ಸಿಕ್ಕಿದೆ ಅಂಥದ್ದು ಬಳೆಗಳು. ಅದನ್ನು ಕೂಡ ತಂದು ದೇವರ ಆಶೀರ್ವಾದ ಅಂತ ಇಟ್ಕೊಂಡಿದ್ದೀನಿ. ಇದು ಬಂದು ನಮ್ಮದು ದೇವ್ರ ಮನೆ ಹೊರಗಡೆ, ಅಂದರೆ ಈ ಕಡೆ ಗೋಡೆ ಸೈಡು. ಇದು ನಾವು ಮಾರ್ಬಲ್ ಶೀಟ್ ಅಂತ ಹೇಳಿದ್ನಲ್ಲ, ಅದೇ ಮಾರ್ಬಲ್ ಕಲ್ಲು ಹಾಕ್ಸಿ ಟೈಲ್ಸ್ನ ಹಾಕ್ಸಿ ಇದು ಮಾಡಿಸಿರೋದು. ಹಾಗೆ ಇಲ್ಲಿ ಮುಂದೆಗಡೆ ಕೂಡ ಅಷ್ಟೇ, ಇದನ್ನು ಡಿಸೈನಾಗಿ ಇಟ್ಕೆ ಥರ ಒಂಥರ ಕಾಣಿಸುತ್ತಲ್ಲ ಡಿಸೈನಾಗಿ ಅಂತ ಅಂದ್ಬಿಟ್ಟು ಇದೇ ಥರ ಟೈಲ್ಸ್ ತಂದು ಇದಕ್ಕೂ ಕೂಡ ನಾವು ಹಾಕಿಸ್ಕೊಂಡ್ವಿ. ಮತ್ತು ಮೇಲ್ಗಡೆ ವುಡ್ ವರ್ಕ್ ಮಾಡಿಸಿದ್ವಿ. ವುಡ್ ವರ್ಕ್ ಬಂದು ಒಂದು 3 ಸ್ಟೆಪ್ಸ್ ಇದೆ. ಅದು ಸ್ವಲ್ಪ ನಮಗೆ ಕಾಸ್ಟ್ಲಿನೇ ಆಯಿತು ವುಡ್ ವರ್ಕದು ಅದು ಕೂಡ. ಮತ್ತು ಇದು ಟೀಕ್ ವುಡ್ ಅಂತ ಅಂದನಲ್ಲ ಆ ಥರದ್ದು. ಬಟ್ ಬಾಗಿಲು ಕೂಡ ತುಂಬ ಚೆನ್ನಾಗಿದೆ, ಒಂದು ಚೂರು ಕೂಡ ಶೈನಿಂಗ್ ಹೋಗಿಲ್ಲ. 4 ವರ್ಷ ಆಯಿತು ಇವಾಗ ನಾವು ಇದು ಮನೆಗೆ ಮಾಡಿಸಿ, ದೇವ್ರ ಮನೆ ಮಾಡಿಸಿ. ಇದು ಬಂದು ಲೈಟ್ ಮೇಲ್ಗಡೆ ಮತ್ತು ಒಂದು ಇದ್ರ ಥರ ಸುಮ್ಮನೆ ಪ್ಲೇವುಡಲ್ಲೇ ಮಾಡಿಸ್ಬಿಟ್ಟು ಲೈಟ್ಸ್ಗಳನ್ನ ಹಾಕಿಸ್ಕೊಂಡ್ವಿ. 4 ಕಡೆ 4 ಲೈಟು, ಮಧ್ಯದಲ್ಲಿ ಇದು ಬಂದು ಕಲ್ಲರಿಂಗ್ ಚೇಂಜ್ ಮಾಡೋದು. ಇದು ಕೂಡ ಅಷ್ಟೇ, ನಾವೆಲ್ಲ ಆದಮೇಲೆ ಒಂದು ಸರಿ ಪ್ಲ್ಯಾನ್ ಮಾಡಿ ಇದು ಕೂಡ ನಾವು ತೊಗೊಂಬಂದಿದ್ದು. ಹತ್ತತ್ರ ಒಂದು 3,500-4 ಸಾವಿರ ಏನೋ ಆಗಿತ್ತು ಆ ಲೈಟ್ಗೆ. ಬಟ್ ಚೆನ್ನಾಗಿದೆ, ಕಲರ್ ಬರುತ್ತೆ. ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಶಿವ ಪಾರ್ವತಿದು ನಾವೇ ಮಾಡಿಸಿದ್ದು, ಆರ್ಡ್ರ್ ಕೊಟ್ಟು. ಹತ್ತತ್ರ ನಮಗೆ 15,000 ಏನೋ ಬಿತ್ತಿದ್ದು. ಒಳಗಡೆ ಸ್ಟೋನ್ಗಳ ಥರ ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿದೆ, ಲಕ್ಷಣವಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದನ್ನು ನಾವು ಗೋಡೆಗೆ ಹಾಕಿಸ್ಬೇಕಂತ ತಂದಿದ್ದು, ಬಟ್ ತುಂಬ ಹೆವಿ ವೇಟ್ ಇದೆ, ಎಲ್ಲಿ ಬೀಳುತ್ತೋ ಅನ್ನೋ ಭಯಕ್ಕೋಸ್ಕರ ನಾವು ಗೋಡೆಗೆ ಹಾಕಿಸ್ತಿಲ್ಲ, ಅಲ್ಲೇ ಕಲ್ಲ ಮೇಲೆ ಇಟ್ಕೊಂಡ್ವಿ. ಇದು ನನ್ನ ಪುಟ್ಟ ದೇವರ ಮನೆ. ನಿಮಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ದೇವ್ರ ಮನೆಯೆಲ್ಲ ಹೇಗೆ ಇಟ್ಕೋತೀರಾ ಅಂತ ಕೂಡ ಹೇಳಿ. ಹಾಗೆ ಇಲ್ಲಿ ನೋಡಿ, ಇದು ಒಂದು ನವಿಲುಗರಿ. ಇದು ಕೂಡ ನನ್ನ ಫ್ರೆಂಡ್ ನನಗೋಸ್ಕರ ಅಂತ ತೊಗೊಂಬಂದಿದ್ದು ಊರಿಂದ. ನಿಜವಾದ ನವಿಲಿಂದ ಬಿದ್ದಿರುವಂತಹದ್ದು. ಇದನ್ನಿಟ್ಟರೆ ದೇವ್ರ ಮನೇಲಿ ಏನೋ ಒಂದು ಕೃಷ್ಣನ ಸ್ವರೂಪ ಅಂತ ಹೇಳಿ ಇಡ್ತಾರೆ. ಸೊ ಹಾಗಾಗಿ ನಾನು ಅವಳು ಕೊಟ್ಟಿದ್ದಲ್ವ, ಅದು ಹಂಗಾಗಿ ಎರಡೂ ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಆಲ್.